ಆಫ್ ಬೀಯಿಂಗ್ ನಿಫ್ಟಿ ಕಂಪ್ಲೀಟ್ ಕನ್ಸಾಲಿಡೇಷನ್ ಮೂವ್ಮೆಂಟ್. ಸೊ ಮಿಡಲ್ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟೀಸ್ ಸಿಗ್ತಾ ಇದೆ, ಬಟ್ ಪ್ರಾಪರ್ ಆಗಿ ದ ಟ್ರೆಂಡ್ ಕ್ಯಾಪ್ಚರಿಂಗ್ ಎಂಟ್ರೀಸ್ ನಮ್ಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ನಾವು ನೋಡೋಣ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸದ್ಯಕ್ಕೆ ಇವಾಗ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಈ ರೀತಿ ಕಂಪ್ಲೀಟ್ಲಿ ಒಂದು ಕೈಂಡ್ ಆಫ್ ಕನ್ಸಾಲಿಡೇಟ್ ಆಗ್ತಾ ಇದೆ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ಗೆ ನಾವು ಸ್ವಿಚ್ ಆದ್ರೆ ಕ್ಲಿಯರ್ ಎಂಟ್ರೀಸ್ ಅಂಡ್ ಎಕ್ಸಿಟ್ಸ್ ಎಲ್ಲಿ ನಾವು ಇದು ಮಾಡಬಹುದು. ಸೊ ಬೈ ಎನಿ ಚಾನ್ಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ 25,700 ಸ್ವಲ್ಪ ಮೇಲ್ಗಡೆ ಹೋದ್ರೆ, ಸೊ ಅಟ್ಲೀಸ್ಟ್ ಒಂದು 80 to 100 ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ 100 ಪಾಯಿಂಟ್ ವರೆಗೂ, ದಟ್ ಈಸ್ 25,820 ವರೆಗೂ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಬೈ ಎನಿ ಚಾನ್ಸ್ ಇದ್ರ ಮೇಲ್ಗಡೆ ಏನಾದರೂ ಕ್ಲೋಸಿಂಗ್ ಕೊಟ್ರೆ ಮಾರ್ಕೆಟ್ ಸೊ ರೀಟೆಸ್ಟ್ ಆಗಬೇಕು. ರೀಟೆಸ್ಟ್ ಆಗಿ ಹೈ ಬ್ರೇಕ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು. ಬಟ್ ಸೆಲ್ಲಿಂಗ್ಗೆ ಸೊ ಅಟ್ಲೀಸ್ಟ್ ಇದ್ರ ಲೆವೆಲ್, ಈ ಲೆವೆಲ್ ಕೆಳಗಡೆ ಬರಬೇಕು, 25,500 ಕೆಳಗಡೆ ಬರಬೇಕು. ಬಟ್ ಇಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 200 ಪಾಯಿಂಟ್ ಡಿಸ್ಟೆನ್ಸ್ ಇದೆ. ಸೊ ಈ 200 ಪಾಯಿಂಟ್ಸ್ ಅಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡೋದು? ಸಿಂಪಲ್ ಡೌನ್ ಟ್ರೆಂಡ್ ಬಂದ್ರೆ ಈ ರೀತಿ ಒಂದು ಸ್ವಿಂಗ್ ಹೈಯರ್ ಫಾರ್ಮ್ ಆಗಿ ಅದ್ರ ಲೋ ಬ್ರೇಕ್ ಆದ್ರೆ ಸೊ ನಾವು ಸೆಲ್ ಮಾಡಬಹುದು. ಸೊ ಅಥವಾ ಎಕ್ಸಾಕ್ಟ್ಲಿ ಈ ಟಾಪ್ ಅಲ್ಲಿ ಏನಾದ್ರು ಎಂ ಪ್ಯಾಟರ್ನ್ ಫಾರ್ಮ್ ಆದ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ಟ್ರೈ ಮಾಡಬಹುದು. ಸೊ ಆಲ್ವೇಸ್ ನಿಫ್ಟಿ ಎಲ್ಲಿ ಓಪನ್ ಆಗುತ್ತೆ ಅದು ಮ್ಯಾಟರ್ ಆಗುತ್ತೆ ಸದ್ಯಕ್ಕೆ ಇವಾಗ. ಸೊ ಸ್ಕ್ಯಾಲ್ಪಿಂಗ್ ಪರ್ಪಸ್ ಅಂದ್ರೆ 100 to 80 ಪಾಯಿಂಟ್ಸ್, ಸೊ 25,820 ವರೆಗೂ. ಅದನ್ನ ಬಿಟ್ಟರೆ ಸೆಲ್ಲಿಂಗ್ ಗೆ ಇಲ್ಲಿವರೆಗೂ ಬಾಟಮ್ 25,500 ವರೆಗೂ. ಸೊ ಸ್ಮಾಲ್ ಪ್ರೈಸ್ ಆಕ್ಷನ್ ಅನ್ನ ಫಾಲೋ ಮಾಡಿ ನಾವು ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇದನ್ನ ಬಿಟ್ಟರೆ ಇವಾಗ ನಾವು ಸೆನ್ಸೆಕ್ಸ್ ನೋಡೋಣ. ಸೊ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಇದೆ ಇದನ್ನ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇವಾಗ ಸದ್ಯಕ್ಕೆ ಸೊ ಇದು ಕೂಡ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಇದೆ, ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಇಂಡೈಸಸ್. ಹಾಗಾಗಿ ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೊ ಯಾವ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಬಹುದು, ಎಕ್ಸಾಕ್ಟ್ಲಿ ಸೇಮ್ ನಿಫ್ಟಿ ಯಾವ ರೀತಿ ಮೂವ್ ಆಗಿದೆ ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ. ಓಕೆ, 84,000 ರೌಂಡ್ ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇದೆಯಾ? ಮೇ ಬಿ ಫ್ಲಾಟ್ ಓಪನ್ ಆಗಿ 83,580 ಮೇಲ್ಗಡೆ ಹೊರಟ್ರೆ ಸೊ ಡೆಫಿನೆಟ್ಲಿ ಅರೌಂಡ್ ಒಂದು 250 to 270 ಪಾಯಿಂಟ್ ಅಂದ್ರೂ ಕ್ಯಾಪ್ಚರ್ ಮಾಡಬಹುದು. ಬಟ್ ಬೈ ಎನಿ ಚಾನ್ಸ್ ಅದು ಕೆಳಗಡೆ ಬೀಳ್ತಾ ಇದ್ರೆ, ಸೊ ಕೆಳಗಡೆ ಬೀಳ್ತಾ ಇದ್ರೆ ಮೀನಿಂಗ್ ಯಾವ ರೀತಿ ನಾವು ಕ್ಯಾಪ್ಚರ್ ಮಾಡಬಹುದು ಇವಾಗ? ಸೊ ಕೆಳಗಡೆ ಬೀಳ್ತಾ ಇದ್ರೆ ಇವಾಗ ಯಾವ ರೀತಿ ಅಂದ್ರೆ, ಸೊ ಈ ರೀತಿ ನಮಗೆ ಎಂ ಪ್ಯಾಟರ್ನ್ ಅಲ್ಲಿ ಫಾರ್ಮ್ ಆಗಬೇಕು. ಎಂ ಪ್ಯಾಟರ್ನ್ ಫಾರ್ಮ್ ಆದ್ರೆ ಸೊ ಡೆಫಿನೆಟ್ಲಿ ಇಲ್ಲಿಂದ ನಾವು ಇಲ್ಲಿವರೆಗೂ ಟ್ರೆಂಡ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಟ್ರೆಂಡ್ ಇನ್ ದ ಸೆನ್ಸ್ ಇದು ಆಲ್ಮೋಸ್ಟ್ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ, ಅಥವಾ ಸೊ ಅಟ್ ಲೀಸ್ಟ್ ಒಂದು 250 ಪಾಯಿಂಟ್ಸ್ ನಾವು ಆಸ್ ಆಫ್ ನಾವು ಸೆನ್ಸೆಕ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಬಹುದು. ಸೊ ದಿಸ್ ಇಸ್ ದಿ ಅನಾಲಿಸಿಸ್ ಆಫ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್.